ಬ್ರೇಕ್ ನಂತರ ನಾನು ನನ್ನ ಸಿನಿಮಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಕ್ಷಿತ್ ಶೆಟ್ಟಿ ಜೊತೆ ಮಾತಾಡ್ತಾ ಇದ್ದೆ. ಪರ್ಸ್ನಲ್ ಲೈಫಲ್ಲಿ ತುಂಬ ಶೈ ಅನ್ನೋದನ್ನ ಕೇಳ್ಪಟ್ಟಿದ್ದೀನಿ, ನಿಜನಾ? ಅಂದರೆ ಶೈ ಅಂದರೆ ಹೊಸೊಬ್ರನ್ನ ಯಾರಾದರೂ ಮೀಟ್ ಮಾಡಿದ್ರೆ ನನಗೆ ಬಹಳ ಟೈಮ್ ತಗೊಳುತ್ತೆ, ಬಹಳ ಕ್ಲೋಸ್ಲಿ ಮಾತಾಡೋಕ್ಕೆ. ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಸಲ ಮೀಟ್ ಮಾಡಿದಾಗ ತುಂಬ ದೂರ ಇರ್ತೀನಿ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಒಮ್ಮೆ ಕ್ಲೋಸ್ ಆದಮೇಲೆ ಅದೇನಿಲ್ಲ, ಅಂದರೆ ಜಾಸ್ತಿನೇ ಮಾತಾಡ್ತೀನಿ ಆ್ಯಕ್ಚುಲಿ ನಾನು. ಸೊ ಅಂದರೆ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಇದ್ದಾಗ ಈ ಥರ ಈ ಸಿನಿಮಾದಲ್ಲಿರೋ ಡೈಲಾಗ್ಸ್ ಎಲ್ಲ ಹೊಡೆದಿದ್ದೀರಾ ನೀವು ಹಾಗಾದರೆ? ಹಾಂ ಹೌದು, ಅಂದರೆ ಕ್ಲೋಸ್ ಫ್ರೆಂಡ್ಸ್ ಜೊತೆ ಅದು ಈ ಥರ ಅಲ್ಲ, ಅಲ್ಲಿ ಲ್ಯಾಂಗ್ವೇಜ್ ಬೇರೆ ಅಲ್ಲ ಸ್ವಲ್ಪ. ಸೊ ಈ ಸ್ಟೈಲಲ್ಲಿ ಇರಲಿಲ್ಲ ಅವಾಗ ಡೈಲಾಗ್ಸ್ ಎಲ್ಲ. ಬಟ್ ಈ ಡೈಲಾಗ್ಗಳೆಲ್ಲ ಕೇಳಿಸ್ಕೊಂಡಾಗ ನಿಮಗೇನು ಅನಿಸ್ತು ಸಡನ್ಲಿ? ನನಗೆ ಅದ್ಭುತ ಅನಿಸ್ತು, ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಜನರಿಗೆ ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ ಅಂತ ಗೊತ್ತಿತ್ತು ನನಗೆ. ಯಾಕಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಈ ಥರದೆಲ್ಲ, ನಾನು ಕಾಲೇಜ್ ಅಂತಲ್ಲ, ಎಲ್ಲರೂ ಮೋಸ್ಟ್ಲಿ ಕಾಲೇಜಲ್ಲಿ ಹೊಡೆಯುವಂಥ ಡೈಲಾಗ್ಸೇ. ಸೊ ಅದನ್ನು ಸಿನಿಮಾದಲ್ಲಿ ಇನ್ನೂ ಸಿನಿಮ್ಯಾಟಿಕಾಗಿ ತೋರಿಸಿದಾಗ ಡೆಫಿನೆಟ್ಲಿ ಜನ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಿತ್ತು. ತುಂಬ ಚಳಿ ಆಗ್ತಿದೆ ಅಲ್ಲ? ಕೈ ಬಿಡ್ತೀಯಾ? ಹಾಂ, ಹಿಡ್ಕೊಂಡಿರ ಕೈ ಬಿಡ್ತೀಯಾ ಅಂದೆ. ಓ ಶೆಟ್, ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದು ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಕಾಲೇಜಲ್ಲಿ ಲವ್ ಗಿವ್ ಎಲ್ಲ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಯಾವಾಗಲೂ ಸೀರಿಯಸ್ ಆಗಿ ಯಾರ ಜೊತೆನೂ ಆ ಥರ ಇರಲಿಲ್ಲ. ಅಂದರೆ ಫ್ಲರ್ಟ್ ಮಾಡ್ತಾಯಿದ್ರಾ? ನಾನು ಮಾತಾಡ್ತಾ ಇದ್ದೆ ಅಷ್ಟೇ. ಕೆಲವೊಂದು ಸಲ ಕ್ರಷಸ್ ಇತ್ತು. ಇಟ್ಸ್ ನ್ಯಾಚುರಲ್ ಆ ಏಜಲ್ಲಿ. ಬಟ್ ನಾನು ಯಾವತ್ತೂ ಹೇಳಕ್ಕೆ ಹೋಗಿಲ್ಲ ಯಾರ ಹತ್ರ. ಇವತ್ತು ಹೇಳ್ಕೊಬೋದು, ಯಾಕೆಂದರೆ ಸಿಂಪಲ್ ಲವ್ ಸ್ಟೋರಿಲಿ 2 ಕ್ಯಾರೆಕ್ಟ್ರ್ ಮಾಡಿದ್ದೀರಾ. ಫಸ್ಟ್ ನಿಮ್ಮ ಫ್ಲ್ಯಾಶ್ ಬ್ಯಾಕ್ ಬಂದಾಗ ಡಿಸಪಾಯಿಂಟೆಡ್ ಲವರ್. ಸೊ ಆ ಥರ ನಿಮ್ಮ ಲೈಫಲ್ಲಿ ಡಿಸಪಾಯಿಂಟ್ ಆಗಿರೋ ಲವ್ ಸ್ಟೋರಿ ಯಾವ್ದಾರ? ಅಂದರೆ ಸೀರಿಯಸ್ ಆಗಿರೋ ಯಾವತ್ತೂ ಸೀರಿಯಸ್ ಆಗಿಲ್ಲ ನಾನು. ಸೊ ನಿಮಗೆ ಯಾವ ರೀತಿ ಹುಡುಗಿ ಇಷ್ಟ ಆಗ್ತಾರೆ ನಿಮ್ಗೆ ಆಗಿರೋ ಕ್ರಷಲ್ಲೆಲ್ಲ ನೋಡ್ತಾ ಬಂದರೆ? ಐ ಥಿಂಕ್ ತುಂಬ ಸ್ವಲ್ಪ ಇಂಟೆಲಿಜೆಂಟಾಗಿ ಮಾತಾಡ್ತಾರಲ್ವ, ನೋಡೋಕ್ಕೆ ಚೆನ್ನಾಗಿದ್ದು ಜೊತೆಗೆ ಇಂಟೆಲಿಜೆಂಟಾಗಿ ಮಾತಾಡಿದಾಗ ಸ್ವಲ್ಪ ಜಾಸ್ತಿ ಇಷ್ಟ ಆಗಕ್ಕೆ ಶುರು ಆಗ್ತಾರೆ. ಸೊ ಆ ಥರದವ್ರು ಇನ್ನೂ ಸಿಕ್ಕಿಲ್ವಾ? ಇಲ್ಲ, ಹುಡುಕ್ತಾ ಇದ್ದೀರಾ? ಅಲ್ಲ, ಅಂದರೆ ಡೇ ಟು ಡೇ ಲೈಫಲ್ಲಿ ಮೀಟ್ ಮಾಡ್ತಾ ಇರ್ತೀವಿ. ಬಟ್ ಯಾವತ್ತು ಇವಳು ಓಕೆ ಪೂರ್ತಿ ಲೈಫ್ನ ಇವಳ ಜೊತೆ ಸ್ಪೆಂಡ್ ಮಾಡ್ಬೋದು, ಸರಿ ಇವಳು ಹೇಳ್ಬಿಡೋಣ, ಈ ಥರ ಯಾವತ್ತೂ ಅನಿಸಿಲ್ಲ. ಆ್ಯಂಡ್ ಅದಕ್ಕಿಂತ ಜಾಸ್ತಿಯಾಗಿ ಮೋಸ್ಟ್ಲಿ ಏನೋ ಹೇಳಕ್ಕೆ ಬರ್ತಾ ಇದ್ದೀರಾ? ಹೇಳಿ ಹೇಳಿ ಹೇಳಿ. ಅಂದರೆ ಮನೆಯಲ್ಲಿ ಮೋಸ್ಟ್ಲಿ ಯಾರು ತೋರಿಸ್ತೀರೋ ಅವರನ್ನೇ ಮದುವೆ ಆಗಬೇಕು ಅನ್ನೋದು. ಅದು ಮೋಸ್ಟ್ಲಿ ಅಂತ ನೀವೇ ಆ್ಯಡ್ ಮಾಡ್ತಿದ್ದೀರಾ? ಮೋಸ್ಟ್ಲಿ ಅಲ್ಲ, ಮೋಸ್ಟ್ಲಿ ಅದು ಗೊತ್ತಿಲ್ವಲ್ಲ, ಇನ್ನು ಲೈಫ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಐ ಮೀನ್ ಡೆಫಿನೆಟ್ಲಿ ತಂದೆ ತಾಯಿ ವಿರುದ್ಧ ಅಂತೂ ಹೋಗಲ್ಲ ನಾನು. ಅಲ್ಲ, ಇವಾಗಿನ ಜನ್ರೇಷನ್ ಹೇಗಿದೆ ಅಂದರೆ ಮಗ ಒಬ್ರನ್ನ ಇಷ್ಟಪಟ್ಟು ಆಗ್ತೀನಿ ಅಂದರೆ ಅಪ್ಪ ಅಮ್ಮ ಕೂಡ ರಿಜೆಕ್ಟ್ ಮಾಡಲ್ಲ. ಹಾಂ, ಅದು ಗೊತ್ತಿಲ್ಲ ನನಗೆ. ಅದೇ ಡೆಫಿನೆಟ್ಲಿ ನನಗೆ ಯಾರಾದ್ರೂ ತುಂಬ ಇಷ್ಟ ಆಗ್ಬಿಟ್ಟು. ಸಿಂಪಲ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಸಿನಿಮಾ ಆದರೆ ಮುಂಚೆ ಬಿಡ್ತಾ ಇರಲಿಲ್ಲ, ನೀವು ಸಿನಿಮಾಕ್ಕೆ ಬಂದು ಪ್ರೂವ್ ಮಾಡಿ ತೋರಿಸಿದ ಮೇಲೆ ಸಪೋರ್ಟ್ ಮಾಡ್ತಿದ್ದಾರೆ. ಅಲ್ಲಿ ಹೋಗಿ ಮದುವೆಯಾಗಿ ಪ್ರೂವ್ ಮಾಡಿ ತೋರ್ಸೋಕ್ಕಾಗಲ್ವಲ್ಲ, ಹುಡುಗಿನ ಕರ್ಕೊಂಡು ಹೋಗಿ ತೋರಿಸ್ಬೋದಲ್ಲ. ಅದೇ ನಾನು ಆ ಥರ ತುಂಬ ಯಾರಾದ್ರೂ ಇಷ್ಟ ಆದರೆ ನಾನು ಡೆಫಿನೆಟ್ಲಿ ಒಂದು ಮಾತು ಹಾಕ್ತೀನಿ ಮನೆಯಲ್ಲಿ. ಬಟ್ ಗೊತ್ತಿಲ್ಲ, ಅದಾಗೋವರೆಗೂ ನಾನು ಹೇಳೋಕ್ಕಾಗಲ್ಲ, ನೋಡೋಣ. ರಕ್ಷಿತ್ ಲೈಫ್ ಸ್ಟೈಲ್ ಹೇಗಿದೆ ಇವಾಗ? ಸಿಂಪಲ್ಗಿಂತ ಮುಂಚೆ ಅಥವಾ ಕಾಲೇಜ್ ಡೇಸಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಹೇಗಿರ್ತಾ ಇದ್ರು, ಏನಿತ್ತು? ಇವಾಗ ಸಿಂಪಲ್ ಅನ್ನೋ ಒಂದು ದೊಡ್ಡ ಸಕ್ಸಸ್ ಆದಮೇಲೆ ನಿಮ್ಮ ಹತ್ರ ಮಾತಾಡೋ ರೀತಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಹಿಂದೆ ನಿಮ್ಮ ಹತ್ರ ಅಷ್ಟೊಂದು ಒಡನಾಟ ಇಲ್ಲದೆ ಬಿಟ್ಟು ಹೋಗಿರೋ ಸ್ನೇಹಿತರಾಗಿರ್ಬೋದು, ಹೇಗಿದ್ದಾರೆ ಇವಾಗ ನಿಮ್ಮ ಜೊತೆ ಎಲ್ಲ? ನನ್ನ ಫ್ರೆಂಡ್ಸ್ ಸುಮಾರು ಜನ ದೇ ಡಿಂಟ್ ಬಿಲೀವ್ ಇನ್ ಮಿ. ಓಕೆ, ಅಂದರೆ ಎಲ್ಲರೂ ಅಂತಲ್ಲ, ಸುಮಾರು ಜನ ದೇ ಆರ್ ಆಲ್ವೇಸ್ ಸಪೋರ್ಟಿಂಗ್. ಎನ್ಕರೇಜ್ ಮಾಡದೇ ಇದ್ರು ಒಂಥರ ಡಿಸ್ಕರೇಜ್ ಮಾಡ್ದಂಗೆ ಅದು. ಎಕ್ಸಾಕ್ಟ್ಲಿ. ಸೊ ಅಂದರೆ ಸ್ಟಾರ್ಟಿಂಗ್ ಅಂದರೆ ಅದು, ಬಟ್ ಅದು ಚೇಂಜ್ ಆಗ್ತಾ ಹೋಯ್ತು ಆ್ಯಸ್ ದ ಟೈಮ್ ಫ್ಲೂ ಅಲ್ವಾ. ಅಂದರೆ ಇಟ್ ಡಿಂಟ್ ಸ್ಟೇ ದೇರ್. ಓಕೆ, ಆಮೇಲೆ ಅಟ್ ಒನ್ ಪಾಯಿಂಟ್ ಎಲ್ಲರೂ ನನಗೆ ಒಂದು ಲೇಯರಲ್ಲಿ ಸಪೋರ್ಟಿವ್ ಆಗೇ ಇದ್ರು. ನಂತರ ಏನೋ ಐ ವಾಸ್ ನಾಟ್ ವರ್ಕಿಂಗ್. ಸೊ ನಂಗೆ ಸಂಬಳ ಅಂತ ತಿಂಗಳು ಬರ್ತಿರಲಿಲ್ಲ. ಬಟ್ ನಮ್ಮ ಮನೆ ಬಾಡಿ ಕಟ್ಟಬೇಕು, ಬೆಂಗಳೂರಲ್ಲಿ ಊಟ ತಿಂಡಿ ಮಾಡಬೇಕು, ಇದಕ್ಕೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಸೊ ಒಂದು ಏನಂತಂದರೆ, ಒಂದು ಫಸ್ಟ್ 2-3 ಇಯರ್ಸ್ ನಾನು ಒಂದು ಕ್ಯಾಮ್ರಾ ಕೊಂಡ್ಕೊಂಡಿದ್ದೆ. ಅದನ್ನು ರೆಂಟಿಗೆ ಬಿಟ್ಟು ತಿಂಗಳಿಗೆ ಯಾವತ್ತು 10-15 ಸಾವಿರ ಈ ಥರ ಬರ್ತಾಯಿತ್ತು ಕೆಲವೊಮ್ಮೆ. ಬಟ್ ಕೆಲವೊಮ್ಮೆ ಬರ್ತಾ ಇರಲಿಲ್ಲ ಅದು. ಓಕೆ, ಸೊ ಆವಾಗ ತುಂಬ ಕಷ್ಟ ಆಗ್ತಾಯಿತ್ತು. worst by worst case I used to go and ask my friends. Okay. And to be frank ಆಗಿ ಹೇಳಬೇಕಂದ್ರೆ ಎಲ್ಲ ಸಾಲಗಳ ನಿನ್ನೆ ತೀರಿಸಿರೋದು ನಾನು. ನಿನ್ನೆ ನಿನ್ನೆ
ಅಂದರೆ ಇದುವರೆಗೂ ನಾನು ದೊಡ್ಡ ಚೆಕ್ ನೋಡಿಲ್ಲ ನನ್ನ ಲೈಫಲ್ಲಿ. ಓಕೆ, ನಿನ್ನೆ ನೋಡಿದ್ರಾ? ನಿನ್ನೆ ನೋಡಿದೆ ಒಂದು ದೊಡ್ಡ ಚೆಕ್. ಯಾವುದದು? ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ವಾವ್, ಸೂಪರ್. ಇಟ್ ವಿಲ್ ಬಿ ಅನೌನ್ಸ್ಡ್ ವೆರಿ ಸೂನ್. ಓಕೆ, ಯಾರ ಜೊತೆ ಏನು? ಉಳಿದವರು ಕಣ್ಣಂತೆಯಲ್ಲಿ ರಿಷಬ್ ಅಂತ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಓಕೆ, ಸೊ ಹೀ ಈಸ್ ಡೈರೆಕ್ಟಿಂಗ್ ಅ ಫಿಲ್ಮ್ ನಾವು. ಓಹ್ ಸೂಪರ್. ಸೊ ನಮ್ಮದೇ ತಂಡ ಒನ್ಸ್ ಅಗೇನ್. ಜೊತೆಗೆ ದೊಡ್ಡ ಚೆಕ್ ಅಂದರೆ ಹೇಳ್ಬೋದು ಅಮೌಂಟು? ಖುಷಿ ಪಡೋಣ ನಾವು ಕೂಡ ಕೇಳಿ. ಯಾಕಂದರೆ ನಿನ್ನೆ ತನಕ ಸಿನಿಮಾ ಸಕ್ಸಸ್ ಆದರೂ ಕೂಡ ಸಾಕಷ್ಟು ಜನ ಗೊತ್ತಿರಲ್ಲ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ರಕ್ಷಿತ್ ಶೆಟ್ಟಿ ಒಂದು ದೊಡ್ಡ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ಅಂತ. ಬಟ್ ನೋಡಿ, ರೂಮಿನ ಕಷ್ಟ, ಮನೆ ಕಷ್ಟ ಇಷ್ಟೆಲ್ಲ ಇದು. ನಿನ್ನೆ ತನಕ ಒಂದು ಸಿನಿಮಾ ಹಿಟ್ಟಾಗಿ 1 ವರ್ಷ ಆದರೂ ಕೂಡ 2ನೇ ಸಿನಿಮಾ ರಿಲೀಸ್ ಆಗಿ ರೆಡಿ ಆಗಿದೆ. ಬಟ್ ಸ್ಟಿಲ್ ಸಾಲದಲ್ಲಿದ್ರಿ, ಸಾಲದವರಲ್ಲಿ. ನಿನ್ನೆ ಕ್ಲಿಯರ್ ಆಗಿದೆ ಅಂದರೆ ಸೊ ಒಂದು ಖುಷಿ ಹೇಳ್ಬೋದಾ ರೆಮ್ಯುನರೇಷನ್? 6 ಡಿಜಿಟ್ ನಂಬರ್ ಫಸ್ಟ್ ಟೈಮ್ ನೋಡ್ತಿರೋದು ನಾನು. 6 ಡಿಜಿಟ್ ನಂಬರ್ ನನ್ನ ಅಕೌಂಟಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ವಾವ್, ಕಂಗ್ರಾಟ್ಸ್ ನೀವೇ, ಒಳ್ಳೇದಾಗಲಿ. ನೆಕ್ಸ್ಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗಲಿ ಅದು. ತಿರುಗಿ ತಿರುಗಿ ನೋಡುವಂಥ ಹುಡುಗಿಯೇನಲ್ಲ, ಮತ್ತೆ ಮತ್ತೆ ಕನಸಿಗೆ ಬಂದು ಕಾಡೋದಿಲ್ಲ. ಕರ್ಲಿ ಹೇರ್ಸ್ ಇವಳಿಗಿಲ್ಲ, ಬ್ಲೂ ಐಸ್ ಇವಳದಲ್ಲ. ಆದರೂ ಗೊತ್ತಿಲ್ಲ ಇವಳಿಗೆ ಬಿದ್ನಲ್ಲ. ಬಿದ್ದವನ್ ಹೇಳ್ದೆ ಇರ್ತೀನ, ಎದ್ದವನ್ ಫಾಲೋ ಮಾಡದೆ ಇರ್ತೀನ. ಎಲ್ಲಾ ಹುಡುಗಿರು ಬ್ಯಾಕಿಂದ ಚೆನ್ನಾಗೇ ಕಾಣ್ತಾರೆ, ಕೆಲವರು ಮಾತ್ರ ಫ್ರಂಟಿಂದನೂ ಚೆನ್ನಾಗಿರ್ತಾರೆ. ನನಗೆ ಕಣ್ಣಿಗೆ ಮದ್ರಾಸಾಯ ಆಗಿತ್ತು. ಇವಳು ಎಲ್ಲ ಆಂಗಲಿಂದ ಚೆನ್ನಾಗಿ ಕಂಡ್ಲು. ಅದಕ್ಕೆ ಒಂದು ಧೈರ್ಯ ಮಾಡಿ ವೋಟ್ ಕೇಳಕ್ಕಂತ ಹೋದೆ. ಮೇಡಮ್, ನಿಮ್ಮ ನೋಡ್ತಾ ಇದ್ರೆ ಎದೆಯಲ್ಲಿ ಯಾವುದೋ ಒಂದು ಸ್ವಿಚ್ ಅದಮ್ದಂಗಿದೆ ನೋಡಿ, ಲೈಟು ಉರಿತಾ ಇದೆ. ಇವತ್ತು ಯಾಕೋ ಎಡಗೈ ಕಡಿತಿದೆ ನೋಡಿ, ಚಪ್ಪಲಿ ಆಲ್ರೆಡಿ ಲೈಟಾಗಿ ಕಿತ್ತಿದೆ. ಬಹುಮತ ಸಿಗ್ಲಿಲ್ಲ, ಅದಕ್ಕೆ ಸಮ್ಮಿಶ್ರ ಸರ್ಕಾರ ತರ ಬೇರೆ ರೂಟಲ್ಲಿ ಬಂದೆ. ಒಂದು ಸಿನಿಮಾ ಸಕ್ಸಸ್ ಆಗಿದ್ದ ಕೂಡಲೇ ಒಬ್ಬ ಆ್ಯಕ್ಟರ್ ಆಗಿರೋರಿಗೆ ಹೇಗಾಗುತ್ತೆ ಅಂದರೆ ನೆಕ್ಸ್ಟ್ ತಲೆ ಅನ್ನೋದು ಅವಕಾಶಗಳು ಹುಡ್ಕೊಂಬರುತ್ತೆ, ಪ್ರೊಡ್ಯೂಸರ್ ಬರ್ತಾರೆ, ರೆಮ್ಯುನರೇಷನ್ ಜಾಸ್ತಿ ಕೊಡ್ತಾರೆ, ಸಂಭಾವನೆ ಹಾಗೆಲ್ಲ ಇದ್ದಾಗ ಸಿಂಪಲ್ ಲವ್ ಸ್ಟೋರಿ ಹಿಟ್ ಆದಮೇಲೆ ನಿಮಗೆ ಸಾಕಷ್ಟು ಅವಕಾಶಗಳಿತ್ತು. ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಅಪ್ರೋಚ್ ಮಾಡಿದರು. ದುಡ್ಡಿನ ಅವಶ್ಯಕತೆ ಕೂಡ ಇತ್ತು ನಿಮಗೆ. ಅದನ್ನೇ ಬಿಟ್ಟು ಡೈರೆಕ್ಷನ್ಗೆ ಹಾಕಿದ್ರಿ. ಅಲ್ಲ, ನನಗೆ ಒಂದು ಏನಂತಂದರೆ ಸಿಂಪಲ್ ಒಂದು ಸರಿ ಆದಮೇಲೆ ಉಳಿದವರು ಕಂಡಂತೆ ನಾನು ಜಾಸ್ತಿ ಸಂಭಾವನೆ ತಗೊಳ್ಳದೆ ಹೋದರು. ಒಂದು ಮಟ್ಟದಲ್ಲಿ ಚಿಕ್ಕ ನನ್ನ ಸಾಲಗಳನ್ನೆಲ್ಲ, ಅಂದರೆ ಯಾರು ತಲೆ ಮೇಲೆ ಬಂದು ಕೂತಿದ್ರು ಆ ಸಾಲಗಳನ್ನು ತೀರ್ಸೋಕ್ಕೆ ನಾನು ಒಂದಿಷ್ಟು ಚಿಕ್ಕ ಅಮೌಂಟ್ ತಗೊಂಡಿದ್ದೆ ಸುನಿಲ್ ಹತ್ರ. ಉಳಿದ ನಾವು ಪರ್ಸೆಂಟೇಜ್ ಅಂತ ಹಾಗೆ ಮಾತಾಡ್ಕೊಂಡಿದ್ವಿ. ಬಟ್ ನನಗೆ ಉಳಿದವರು ಕಂಡಂತೆ ಮಾಡಬೇಕು ಅನ್ನೋದು ಬಹಳ ಆಸೆ. ಅದು ಉಳಿದವರು ಕಂಡಂತೆ ಅನ್ನೋ ಸಬ್ಜೆಕ್ಟ್ ಇವತ್ತು ಉಳಿದವರು ಕಂಡಂತೆ ಟ್ರೈಲರ್ ಹಿಟ್ ಆಗಿದೆ, ಸಾಂಗ್ಗಳು ನಾಳೆ ರಿಲೀಸ್ ಆಗ್ತಾ ಇದೆ. ಬಟ್ ಆವಾಗ ಉಳಿದವರು ಕಂಡಂತೆ ಅನ್ನೋ ಸಬ್ಜೆಕ್ಟ್ನ ನಾನು ಯಾವ ಪ್ರೊಡ್ಯೂಸರ್ ಹತ್ರ ಹೋದ್ರೂ ಈ ಸಿನಿಮಾನ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ಓಕೆ, ಯಾಕಂತ ಒಳ್ಳೆ ಟೇಸ್ಟ್ ಇರುವಂಥ ಪ್ರೊಡ್ಯೂಸರ್ ನಾನು ಹೇಳ್ತಿರೋದು. ಟೇಸ್ಟ್ ಇದ್ರೂ ಬಹಳ ಸ್ಕೆಪ್ಟಿಕಲಾಗೆ ನೋಡೋರು ಆ ಸ್ಕ್ರಿಪ್ಟ್ನ. ಯಾಕಂದರೆ ರೆಗ್ಯುಲರ್ ಫಾರ್ಮೇಟಲ್ಲಿ ಇರೋವಂಥ ಸಿನಿಮಾ ಅಲ್ವಲ್ಲ. ಇವಾಗ ಟ್ರೈಲರ್ ಹಿಟ್ ಆದಮೇಲೆ ಈ ಥರ ಟೇಸ್ಟು ಇದೆ ಜನರಿಗೆ ಅನ್ನೋದು ಗೊತ್ತಿದೆ. ಆವಾಗ ಯಾರಿಗೂ ಗೊತ್ತಿರಲಿಲ್ಲ. ಸೊ ಸುನಿಲ್ ರೆಡಿ ಇದ್ದಾಗ ನನಗೆ ಆ ಆಪರ್ಚುನಿಟಿನ ಲೂಸ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಸೊ ನಾನು ಅಲ್ಲಿ ನನಗೆ ಆಮೇಲೆ ಏನಂತಂದರೆ ಆದಷ್ಟು ಏನು ಬಜೆಟ್ ಕೊಡ್ತಾರೋ ನನಗೆ ಸಿನಿಮಾಗೆ, ಅದನ್ನು ಆ ಟೋಟಲ್ ಬಜೆಟ್ನ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡೋಣ ಅನ್ನೋದಿತ್ತು. ನೀವು ಫಿಕ್ಸ್ ಆಗಿಬಿಟ್ಟಿದ್ರಿ ಸಿನಿಮಾ ಹಿಟ್ ಆಗಲಿ, ಸಿಂಪಲ್ಲು ಸೋಲ್ಲಿ ನೆಕ್ಸ್ಟ್ ನಾ ಇದೇ ಮಾಡೋದು ಅಂತ. ಸುನಿಲ್ ಒಪ್ಕೊಂಡಿದ್ರು. ಸುನಿಲ್ ಹೇಳಿದರು, ಸಿಂಪಲ್ ಆಗಿ ಒಂದು ಸರಿ ಹಿಟ್ ಆಗಲಿ ಬಿಡಲಿ ಸರ್, ನಾನು ಮಾಡ್ತೀನಿ ಸಿನಿಮಾ ಅಂತ, ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಹೌದು. ಓಕೆ, ಏನಿದೆ ಉಳಿದವರು ಕಂಡಂತ ಸ್ಕ್ರಿಪ್ಟ್ ಕೇಳಿಕೊಳ್ಳೋ ಅವ್ರು ಒಪ್ಕೊಂಡ್ರು, ನೀವು ಮುಂಚೆನೇ ರೆಡಿ ಆಗಿದ್ರಿ, ಆ್ಯಕ್ಟರ್ ಆಗಬೇಕು ಅಂತ ಬಂದು ಸಡನ್ಲಿ ಟರ್ನ್ ಇಂಟು ಡೈರೆಕ್ಟರ್. ಇಷ್ಟೆಲ್ಲ ಚೇಂಜಸ್ ಮಾಡಿದರೆ ಏನಿದೆ ಆ ಸ್ಕ್ರಿಪ್ಟಲ್ಲಿ? ಟ್ರೈಲರ್ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ, ಒಂದು ವಿಭಿನ್ನವಾಗಿದೆ. ನಿಮ್ಮ ಮಂಗಳೂರು ಕಡೆ ಸ್ಟೈಲೆಲ್ಲ ಹುಲಿ ವೇಷ ಇರುತ್ತೆ, ಆ ವೇಷದೆಲ್ಲ ಕಾಣಿಸ್ಕೊಂಡಿದ್ದೀರಾ. ಶೂಟ್ ಮಾಡಬೇಕನ್ನೋ ಒಂದು ಡೈಲಾಗ್ ಸಖತ್ ಫೇಮಸ್ ಆಗಿದೆ. ಹೌದು. ಏನು ಯಾವುದ್ರ ಬಗ್ಗೆ ಇದು ಉಳಿದವರು ಕಂಡಂತೆ? ಉಳಿದವರು ಕಂಡಂತೆ ಅನ್ನೋದು ಫಸ್ಟ್ ಆಫ್ ಆಲ್ ನಾನು ಚಿಕ್ಕವರಿರಬೇಕಾದ್ರೆ ನೋಡಿರುವಂತಹ ಕೆಲವೊಂದು ಘಟನೆಗಳು, ಫ್ಲ್ಯಾಶಸ್ ಅಷ್ಟೇ. ಓಕೆ, ಆ ಫ್ಲ್ಯಾಶಸ್ನ ಯೂಸ್ ಮಾಡಿಕೊಂಡು ಪ್ಲಸ್ ಅಲ್ಲಿದ್ದ ಕಲ್ಚರ್ನ ಯೂಸ್ ಮಾಡಿಕೊಂಡು ವಿಚ್ ಇಸ್ ನೆವರ್ ಎಕ್ಸ್ಪ್ಲೋರ್ಡ್. ಸುಮಾರು ವರ್ಷ ಆಳುತ್ತೆ, ಅದು ಬೇರೆ ಎಲ್ಲೂ ಸಿಕ್ಕೋದಿಲ್ಲ, ಸಮುದ್ರದ ಆಳದಾಗ ಮಾತ್ರ ಸಿಕ್ಕೋದು. ನಿನ್ನ ಹತ್ರ ಒಂದು ಬ್ಯಾಗ್ ಉಂಟು, ನೀನು ಅದನ್ನು ನಂಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನೇನು ಶೂಟ್ ಮಾಡ್ತೀನಿ. ನನ್ನ ಹತ್ರ ಯಾವ ಬ್ಯಾಗು ಇಲ್ಲ. ನನ್ನ ಮಗ ವಾಪಸ್ ಬಂದಿದ್ದಾನೆ. ನಿನ್ನೆ ರಾತ್ರಿ ಹೋಗಿ ತಾಯಿನ ಮೀಟ್ ಮಾಡ್ಕೊಂಡು ಬಂದೆ ಅಂತೆ. ನನ್ನ ದುಬೈ ಕರ್ಕೊಂಡು ಹೋಗ್ತಿದ್ದಾನೆ. ದುಬೈ ಕರ್ಕೊಂಡು ಹೋಗ್ತಿದ್ದೆ ಅಂತೆ ಮಾರ, ನಾನು ಕರ್ಕೊಂಡು ಹೋಗೋದಿಲ್ವಾ? ನನಗೆ ಕರೆಕ್ಟಾಗಿ ಗೊತ್ತಿರೋದು ಉಡುಪಿ ಬಗ್ಗೆ. ಸೊ ಆ ಕಲ್ಚರ್ನ ನಾನು ಇಂಪ್ಲಿಮೆಂಟ್ ಮಾಡಿಕೊಂಡು ಒಂದು ಕಮರ್ಷಿಯಲ್ ಸಿನಿಮಾ ಹೆಂಗೆ ಬರಿಬೋದು ಅಂತ ಯೋಚನೆ ಮಾಡಿದಾಗ ಉಳಿದವರು ಕಂಡಂತೆ ಹುಟ್ಕೊಂಡಿರೋದು. ಅಗೇನ್ ಸಿನಿಮಾ ಸಿಂಪಲ್ ಲವ್ ಸ್ಟೋರಿ ಆದಮೇಲೆ ಉಳಿದವರು ಕಂಡಂತೆ ಮಾಡಿದ್ರೆ ರಿಲೀಸ್ ಕೂಡ ಆಗ್ತದೆ ಇನ್ನೊಂದು ಸದ್ಯದಲ್ಲೇ. ಬಟ್ ನಿಮಗೆ ಡೈರೆಕ್ಟರ್ ಆಗಬೇಕು ಅನ್ನೋದಕ್ಕೆ ಯಾರು ಕಾರಣ?
ಏನಕ್ಕೆ ಇದು ಬಂತು ಸಡನ್ಲಿ ಆ್ಯಕ್ಟರ್ ಆಗಿದ್ದು ಡೈರೆಕ್ಟರ್ ಆಗಬೇಕು ಅಂತ? ಒಂದೇನಂತಂದರೆ ನನಗೆ ಈ ಇಂಡಸ್ಟ್ರಿಯಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಯಾರಾದರೂ ಚಾನ್ಸ್ ಕೊಡ್ತಾರೆ ಅನ್ನೋದು ಬಿಲೀಫ್ ಇರಲಿಲ್ಲ. ಓಕೆ. ಸೊ ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ನಾನು ಆ್ಯಕ್ಟ್ ಮಾಡಬೇಕಲ್ವಾ. ಸೊ ಶಾರ್ಟ್ ಫಿಲ್ಮ್ಸ್ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಓಕೆ. ಸೊ ಉಳಿದವ್ರು ಕಂಡಂತೆ ಮಾಡಿದ್ವಿ. ಉಳಿದವ್ರು ಕಂಡಂತೆ ಶೂಟಿಂಗ್ ಟೈಮಲ್ಲಿ ಸರಿ ನಾನು ಮಾಡೋದೇ ಇಲ್ಲ, ಲೈಫಲ್ಲಿ ಮಾಡಲ್ಲ ನಾನು. ಅಂದರೆ ಅಷ್ಟು ಕಷ್ಟಪಟ್ವಿ ನಾವು ಶೂಟಿಂಗ್ ಟೈಮಲ್ಲಿ, ಬೆಳಿಗ್ಗೆ ರಾತ್ರಿ. ಆಮೇಲೆ ಒಂದು ಡೈರೆಕ್ಷನ್ ಮಾಡ್ಬೇಕಾದ್ರೆ ತಲೆಯಲ್ಲಿ ಟೆನ್ಷನ್ ಇರುತ್ತಲ್ವ, ಅದು ಅಷ್ಟಿಷ್ಟಲ್ಲ. ನಾಳೆ ಏನಾಗುತ್ತೆ ಅನ್ನೋದು. ಇವತ್ತು ಸಂಜೆವರೆಗೂ ಇವತ್ತಿದ್ದು ಶೂಟಿಂಗ್, ಸಂಜೆ ಆದ ಕೂಡಲೇ ನಾಳೆದೇನು ಅಂತ. ಮಲ್ಪೆಯಲ್ಲಿ ಶೂಟ್ ಮಾಡ್ತಾಯಿದ್ವಿ. ಅಲ್ಲಿ ಬೋಟಿಂಗ್ ಹೋಗೋರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ. ಅವ್ರಿಗೆ ತೊಂದರೆ ಆದರೆ ಅವರು ಅಲ್ಲಿ ಜನರು ಸ್ವಲ್ಪ ಹಾಂ ಎಷ್ಟು ಸ್ವೀಟ್ ಇದ್ದಾರೆ ಅಷ್ಟೇ ರಫ್. ಸೊ ಜೊತೆಗೆ ನಿಮ್ಮ ಜೊತೆ ಸಹಕಾರ ಕೊಟ್ಟರು ಅವರು ತಮಾಷೆ ಮಾಡ್ಕೊಂಡೆ ಸಹಕಾರ ಕೊಡ್ತಾ ಇರ್ತಾರೆ. ಸುಮ್ಮನೆ ಇದು ಸಹಕಾರ ಕೊಡಲ್ಲ. ನೀವು ಮಾಡೋದಕ್ಕೆ ಏನಾದರೂ ಹಿರಾಲ್ ಇಟ್ಕೊಂಡೇ ಸಹಕಾರ ಕೊಡ್ತಾರೆ ಅವರು. ಅದೇ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಶೂಟಿಂಗ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಸೊ ಆ್ಯಂಡ್ 90% ಆಫ್ ಮೈ ಫಿಲ್ಮ್ ಇಸ್ ಶಾರ್ಟ್ ಇನ್ ಮಲ್ಪೆ. ಸೊ ನಂಗೆ ಎವ್ರಿ ಡೇ ಮಲ್ಪೆ ಹಾರ್ಬರ್ಗೆ ಹೋಗ್ಬೇಕಾದ್ರೆ, ಶೂಟಿಂಗ್ ಹೋಗ್ಬೇಕಾದ್ರೆ ಇವತ್ತು ಏನಾದರೂ ತೊಂದರೆ ಕೊಡ್ತಾರೆ ಯಾರಾದರೂ ಅನ್ನೋದು ಭಯ. ಸೊ ಆಮೇಲೆ ಅಷ್ಟೇ ಹುಲಿವೇಷನೂ ಅಷ್ಟೇ. ಹುಲಿವೇಷ ಶೂಟ್ ಮಾಡಬೇಕಾದ್ರೆ 2 ಸಲ ಶೂಟ್ ಮಾಡಿದ್ವಿ ನಾವು ಹುಲಿವೇಷ. ಅದರಲ್ಲಿ ಒಂದು ನೈಟ್ ಬರುತ್ತೆ, ಒಂದು ಬೆಳಿಗ್ಗೆ ಬರುತ್ತೆ. ಸೊ ಹುಲಿವೇಷ ಹಾಕ್ಬೇಕಾದ್ರೆ 50 ಹುಲಿಗಳು, 50 ಜನ ಹುಲಿವೇಷ ಹಾಕಬೇಕು. ಆ್ಯಂಡ್ ತುಂಬ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ನನಗೆ ಬಹಳ. ಇನ್ಫ್ಯಾಕ್ಟ್ ಅವರು ಹುಲಿವೇಷ ಟೈಮಲ್ಲಿ ನಾರ್ಮಲಾಗಿ ಜನ್ಮಾಷ್ಟಮಿ ಟೈಮಲ್ಲಿ ಅವ್ರು ಹುಲಿವೇಷ ಹಾಕಿದ್ರೆ ಒಬ್ಬೊಬ್ಬರು 8-8 ಸಾವಿರ 10 ಸಾವಿರ ದುಡಿತಾರೆ. ಬಟ್ ನಮ್ಮ ಸಿನಿಮಾಗೆ ಓನ್ಲಿ ಬಿಕಾಸ್ ಐ ವಾಸ್ ಲೋಕಲ್ ದೇರ್ ಆ್ಯಂಡ್ ನನಗೆ ಹೆಲ್ಪ್ ಮಾಡಬೇಕು ಅಂಥೇಳಿ ನನ್ನ ಹತ್ರ ಒಬ್ಬರಿಗೆ 8-8 ಸಾವಿರ 10 ಸಾವಿರ ಕೊಡೋಷ್ಟು ಬಜೆಟ್ ಇರಲಿಲ್ಲ. ನನ್ನ ಹತ್ರ ಇದು ತುಂಬ ಚಿಕ್ಕ ಬಜೆಟ್. ಆ ಬಜೆಟಲ್ಲಿ ಅವರು ಒಬ್ಬೊಬ್ಬರು 1-1 ಸಾವಿರ ತೊಗೊಂಡಿದ್ದಾರೆ ಅಷ್ಟೇ. ಕಾಲೇಜಲ್ಲಿ ಇರಬೇಕಾದ್ರೆ ಹುಲಿವೇಷ ಎಲ್ಲ ಹಾಕಿದ್ದೀನಿ ನನಗೆ ಗೊತ್ತು. ಸೊ ನೈಟ್ ಫುಲ್ ಹಾಕಿ ಬೆಳಿಗ್ಗೆ ಸಂಜೆವರೆಗೂ ನಮ್ಮ ಜೊತೆ ಡ್ಯಾನ್ಸ್ ಮಾಡಿ ಅವರು, ತಿರ್ಗಾ ರಾತ್ರಿ ಮಲಗಿದೆ, ತಿರ್ಗಾ ಬೆಳಿಗ್ಗೆ ಸಂಜೆವರೆಗೂ ಡ್ಯಾನ್ಸ್ ಮಾಡಿ, ತಿರ್ಗಾ ನೈಟ್ ಅವರು ಕೂತ್ಕೊಂಡು ಆ ಪೇಂಟನ್ನು ತೆಗಿಬೇಕು. ಆ್ಯಂಡ್ ವಾಟ್ ಆರ್ ದೇ ಗೆಟಿಂಗ್? 1000 rupees ಈಚ್. ಸೊ ಇಷ್ಟೆಲ್ಲ ಮಾಡಿ ಕೊನೆಗೆ ಏನೇನೋ ಅಡೆತಡೆಗಳಿಂದ ಸಿನಿಮಾ ಮಾಡಿ ಮುಗಿಸಿದ್ದೀರಾ. ಮುಗಿಸ್ಮೇಲೆ ಏನು ಅನ್ಸುತ್ತೆ ನಿಮಗೆ? ಆ್ಯಕ್ಟರ್ ಆಗಿರೋದು ಬೆಸ್ಟಾ, ಡೈರೆಕ್ಟರ್ ಆಗಿರೋದು? ಇಲ್ಲ, ಇವಾಗ ಅದೇ ಆವಾಗ ಸಾಕಪ್ಪ ಅಂತ ಅನಿಸ್ತೈತಲ್ವಾ. ಇವಾಗ ತಿರ್ಗಾ ಔಟ್ಪುಟ್ ನೋಡಿದ್ಮೇಲೆ ತಿರ್ಗಾ ಇನ್ನೊಂದು ಮಾಡೋಣ ಅಂತ ಅನ್ಸುತ್ತೆ, ಸಿನಿಮಾ ಮಾಡಬೇಕು ಅಂತ. ಹೌದು, ಬಟ್ ನಾನು ಒಂದು 2-3 ಸಿನಿಮಾ ಆಸ್ ಅನ್ ಆ್ಯಕ್ಟರ್ ಮಾಡ್ಕೋತೀನಿ ಫಸ್ಟ್. ಓಕೆ. ಅದರ ನಂತರ ಮೇ ಬಿ ಬಟ್ ಇವಾಗ ದೊಡ್ಡ ಚೆಕ್ ಬೇರೆ ಬಂದಿದೆ, ಇನ್ನೊಂದು 2-3 ಸಿನಿಮಾ ಮಾಡ್ಕೊಂಡ್ಮೇಲೆ ಆಮೇಲೆ ನಿಮ್ಮ ಹೋಮ್ ಬ್ಯಾನರಲ್ಲೇ ಇನ್ನೊಂದು ಸಿನಿಮಾ ಡೈರೆಕ್ಷನ್ ಮಾಡೋ ಒಂದು ಪ್ಲಾನ್ ಇರ್ಬೋದು. ಫೈನ್, ಅದ್ರ ಬಗ್ಗೆ ಮಾತಾಡ್ತೀನಿ, ಕೇಳ್ತೀನಿ. ಅದಕ್ಕಿಂತ ಮುಂಚೆ ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ಆದಮೇಲೆ ಸ್ವಲ್ಪ ಕಿರಿಕ್ ಆದಮೇಲೆ ಇನ್ನೂ ಕೆಲವೊಂದು ವಿಷಯ ಹೇಳ್ತೀನಿ. ಉಪೇಂದ್ರ ಸಿನಿಮಾ ರಿಲೀಸ್ ಆದಾಗ ರಕ್ಷಿತ್ ಶೆಟ್ಟಿ ಏನು ಮಾಡಿದ್ರು ಗೊತ್ತಾ ಅವ್ರ ಹಾಸ್ಟೆಲಲ್ಲಿ? ಅದೇನು ಅಂತ ಹೇಳ್ತೀನಿ ಈ ಬ್ರೇಕ್ ಆದಮೇಲೆ.